ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರು ಇದನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹರಣಮಿಪೆ ಕರುಣಿಪುದು ಯಮಗೆ ಮಂಗಳವಾ. ಬೃಹತ್ತಾರತಮ್ಯ ಸಂಧಿಯಲ್ಲಿ ಅಂಶಾವೇಶಾವತಾರಗಳನ್ನ, ದೇವತೆಗಳ ಬಗ್ಗೆ ಅಂಶಾವೇಶಾವತಾರಗಳನ್ನು ಹೇಳಿದ ಜಗನ್ನಾಥದಾಸರು ಎಲ್ಲ ವಿಷಯವನ್ನು ಒಂದೇ ಸಂಧಿಯಲ್ಲಿ ಹೇಳಲಿಕ್ಕಾಗಲ್ಲವಾದ್ರಿಂದ ತಾವೇನು ಮಾಡ್ತಾ ಇದ್ದಾರೆ, ಕಲ್ಪಸಾಧನ ಸಂಧಿ ಎಂಬುವ ಸಂಧಿಯನ್ನು ಪ್ರತ್ಯೇಕವಾಗಿ ಪ್ರಾರಂಭ ಮಾಡ್ತಾ ತಾವು ಮೊದಲೇ ಪ್ರತಿಜ್ಞೆಯನ್ನು ಮಾಡ್ತಾರೆ. ಇಲ್ಲಿ ಏನು ವಿಷಯ ಹೇಳ್ತಾ ಇದ್ದೀನಿ, ಈ ವಿಷಯವನ್ನು ಅನುಸರಣೆ ಮಾಡಿಕೊಂಡು ವೇದ ಮೊದಲಾಗಿ ಅಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳ ಅಪರೋಕ್ಷ, ನಂತರ ಲಿಂಗಭಂಗ, ಇಷ್ಟು ವಿಚಾರವನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಂತ ಜಗನ್ನಾಥದಾಸರು ಸಂಕಲ್ಪವನ್ನ, ಅಂದರೆ ವಿಷಯ ಏನಿದೆ ಎಂಬುದನ್ನ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. 3 ಪದ್ಯಗಳನ್ನ ಮೊದಲನೆಯ ಒಂದು ಉಪನ್ಯಾಸದಲ್ಲಿ ಕೇಳಿದ್ದೇವೆ. ಹೀಗೆ ಎರಡನೆಯ ಉಪನ್ಯಾಸದಲ್ಲಿ ಕರ್ಮಯೋಗಿ ಜೀವಗಣಗಳಲ್ಲಿ ಸಂಖ್ಯಾ ನಿಯಮವಿದೆ ಎಂಬುದಾಗಿ ಅಂತ ಇದ್ದಾರೆ. ಅದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 4ನೇ ಪದ್ಯ, 7 ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ನೇಮ ಉಳ್ಳದು ತಾಳಿನರ ದೇಹವನು ಬ್ರಾಹ್ಮಣ ಕುಲದಲುದ್ಭವಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಹೇಳಿದರ್ಥವ ತಿಳಿದು ತತ್ತತ್ಕಾಲ ಧರ್ಮ ಸಮರ್ಪಿಸುವವರು ಕರ್ಮಯೋಗಿಗಳು. ಪದಚ್ಛೇದ. 7 ವಿಧ ಜೀವಗಣ ಬಹಳ ಸುರಾಳಿ, ಸುರ ಆಳಿ, ಸುರ ಆಳಿ ಎರಡೂ ಆಗ್ಬೋದು, ಸಂಖ್ಯಾ ನೇಮವುಳ್ಳದು, ತಾಳಿ ನರದೇಹವನ್ನು ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಹೇಳಿದ ಅರ್ಥವ ತಿಳಿದು ತತ್ತತ್ ಕಾಲ ಧರ್ಮ ಸಮರ್ಪಿಸುವವರು ಕರ್ಮಯೋಗಿಗಳು. 84 ಲಕ್ಷ ಯೋನಿಗಳಲ್ಲಿ ಅನೇಕ ಜೀವರಿದ್ದಾರೆ. ಅದರಲ್ಲಿ ಈ ಕರ್ಮಯೋಗಿಗಳ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ತೃಣಕೃಮಿ ದ್ವಿಜ ಪಶು ನರೋತ್ತಮ ಜನಪ ನರಗಂಧರ್ವ ಇವರೆಣಿಪರಂಶವಿಹೀನ ಕರ್ಮ ಸುಯೋಗಿಗಳು ಎಂದು ಅಂತ 3ನೇ ಪದ್ಯದಲ್ಲಿ ಹೇಳಿದ್ರು. ತೃಣಜೀವರು, ಕ್ರಿಮಿಜೀವರು, ದ್ವಿಜ ಅಂದರೆ ಪಕ್ಷಿಗಳು, ಪಶು, ನರೋತ್ತಮರು ರಾಜರು, ನರೋತ್ತಮರು ಮನುಷ್ಯ ಗಂಧರ್ವರು, ಮನುಷ್ಯೋತ್ತಮರು ಜನಪರು, ನರಗಂಧರ್ವರು, ಇವರು ಅಂಶವಿಹೀನರು, ನಿರಂಶ ಜೀವರು ಅಂತ ಇವರಿಗೆ ಹೆಸರು. ಸಾಂಶರಲ್ಲ ಅಂದ್ರೆ ನಿರಂಶರು ಅಂದರೆ ಒಂದೇ ಕಡೆಯಲ್ಲೇ ಇದ್ದು ತನುಪ್ರತೀಕದಿ ತಮ್ಮ ದೇಹದಲ್ಲೇ ಭಗವಂತನನ್ನ ಕಾಣತಕ್ಕಂಥವರು. ಇವರು ವ್ಯಾಪ್ತೋಪಾಸಕರಲ್ಲ, ಒಂದೇ ಕಡೆಯಲ್ಲಿ ಭಗವಂತನ ಉಪಾಸನೆಯನ್ನು ಮಾಡತಕ್ಕಂಥವರಾಗುತ್ತಾರೆ. ಇವರ ವಿಚಾರವನ್ನ ತಾವು ಇವರೇನು ಮಾಡ್ತಾರೆ ಅನ್ನೋದನ್ನ ತನುಪ್ರತೀಕದಿ ಬಿಂಬನ ಉಪಾಸನೆಗೈಯುತ ಇಂದ್ರಿಯಜ ಕರ್ಮಗಳ, ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಾಗುವ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ನಿರ್ಮಮರು ಅಂತಂದ್ರೆ ನಿರಹಂಕಾರರಾಗಿ ಅಹಂಕಾರ ರಹಿತರಾಗಿ ತಾವೆಲ್ಲಾ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಎಂಬುದನ್ನ ಇವರ ಬಗ್ಗೆ ನಿರೂಪಣೆ ಮಾಡಿದ್ದರು. ಈಗ ಈ 4ನೇ ಪದ್ಯದಲ್ಲಿ ಇವರು ಎಷ್ಟು ಜನ ಅನ್ನೋದನ್ನು ಕ್ರೋಢೀಕರಿಸಿ ಹೇಳ್ತಾರೆ. 7 ವಿಧ ಜೀವಗಣ, ತೃಣ, ಕೃಮಿ, ಪಕ್ಷಿ, ಪಶು, ನರೋತ್ತಮ, ಜನಪ, ನರಗಂಧರ್ವ ಎಂಬತಕ್ಕಂಥ 7 ವಿಧ ಪ್ರತೀಕಾಲಂಬನ ಕರ್ಮಯೋಗಿ ಜೀವರ ಗುಂಪು ದೇವತೆಗಳ ಗಣದಂತೆಯೇ
ಅಸಂಖ್ಯಾತವಾಗಿದೆ. ಇವರು ಮನುಷ್ಯ ದೇಹವನ್ನು ತಳೆದು ಇವರೇನ್ ಮಾಡ್ತಾರೆ, ತಾಳಿ ನರದೇಹವನ್ನು, ಅನೇಕ ನರದೇಹವನ್ನು ತಾಳಿ ಕೊನೆಗೆ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸ್ತಾರೆ. ಮನುಷ್ಯ ದೇಹವನ್ನು ತಾಳಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಇವರೇನ್ ಮಾಡ್ತಾರೆ, ಸ್ಥೂಲ ಕರ್ಮವ ತೊರೆದು ಜ್ಞಾನಪೂರ್ವಕವಲ್ಲದ ಕೇವಲ ಶರೀರ ಪೋಷಣೆಗೋಸ್ಕರವಾಗಿ ಮಾಡತಕ್ಕಂಥ ಪ್ರವೃತ್ತಿ ಕರ್ಮ, ನಿಷಿದ್ಧ ಕರ್ಮಗಳನ್ನು ತೊರೆದು ಗುರುಗಳು ಏನು ಹೇಳ್ತಾರೆ ಆ ಗುರುಗಳು ಹೇಳಿದ ಶಾಸ್ತ್ರಾರ್ಥವನ್ನು ತಿಳಿದು ತತ್ತತ್ ಕಾಲ ಧರ್ಮ, ಕಾಲೋಚಿತವಾದ, ಧರ್ಮೋಚಿತವಾದ, ದೇಶೋಚಿತವಾದ ಕರ್ಮಗಳನ್ನು ಮಾನಸ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಿ ಹರಿಗೆ ಅರ್ಪಿಸ್ತಾರೆ. ಇವರು ಕರ್ಮಯೋಗಿಗಳು ಅಂತ ಇವರಿಗೆ ಹೇಳ್ತಾ ಇದ್ದಾರೆ. ಜ್ಞಾನಯೋಗಿಗಳು, ಕರ್ಮಯೋಗಿಗಳು, ಭಕ್ತಿಯೋಗಿಗಳು ಅಂತ 3 ಕ್ರಮವನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲಿಗೆ ಕೆಳಗಡೆ ತಾರತಮ್ಯದ ಆರೋಹಣ ಇದಾದ್ದರಿಂದ ಕೆಳಗಿಂದ ಹೇಳ್ತಾ ಇದ್ದಾರಾದ್ದರಿಂದ ಈ ಕೆಳಗಿಂದ ಹೇಳುವಾಗ ತೃಣ, ಕೃಮಿ, ದ್ವಿಜ, ಪಶು, ನರೋತ್ತಮ 7 ಜನ ಇವರೇನು ಮಾಡ್ತಾರೆ, ಸ್ಥೂಲ ಕರ್ಮವನ್ನು ತೊರೆದು ಗುರುಗಳು ಹೇಳಿರ್ತಕ್ಕಂಥ ಅರ್ಥವನ್ನ ವಿಚಾರ ಮಾಡಿ ಇವರೇನು ಮಾಡ್ತಾರೆ, ಆ ಕಾಲೋಚಿತವಾದ ಮಾನಸ ತತ್ತತ್ ಕಾಲ ಧರ್ಮ ಸಮರ್ಪಿಸುವರು ಕರ್ಮಯೋಗಿಗಳು. ಈ ದೇವತೆಗಳ ಗುಂಪುಗಳಲ್ಲಿ ಆಯಾ ಪದವಿಗೆ ಬರ್ತಕ್ಕಂಥವರು ವ್ಯವಸ್ಥಿತವಾಗಿರುವಂತೆ 7 ವಿಧವಾದ ಜೀವರ ಗುಂಪುಗಳು ಅಸಂಖ್ಯಾತವಾದರೂ ಆಯಾ ಸ್ಥಾನಕ್ಕೆ ಬರ್ತಕ್ಕಂಥವರ ಸಂಖ್ಯಾ ನಿಯಮ ಉಳ್ಳವರು ವ್ಯವಸ್ಥಿತರಾಗಿ ಇರ್ತಾರೆ. ಇವರು ಕರ್ಮಯೋಗಿಗಳು. ಕರ್ಮಯೋಗಿಗಳು ಶಾಸ್ತ್ರ ಜ್ಞಾನಪೂರ್ವಕವಾಗಿ ಯಾಗ, ದಾನಾದಿ ಕರ್ಮಗಳನ್ನ ಪ್ರಧಾನ ಅಂತಾರೆ. ಕರ್ಮ ಮಾಡೆಂದು ವಿಧಾನ ಮಾಡ್ತಾ ಇದೆ ಶಾಸ್ತ್ರ. ಕರ್ಮ ಮಾಡುವಲ್ಲೇ ಅದಕ್ಕೆ ಶಾಸ್ತ್ರಕ್ಕೆ ಮಾಡು ಅಂತ ಹೇಳುವುದರಲ್ಲೇ ತಾತ್ಪರ್ಯ ಅಂತ ತಿಳಿದು ಶಾಸ್ತ್ರಾರ್ಥವಾದ ಹರಿಯ ಕರ್ಮಕರ್ತೃತ್ವ, ಕರಯಿತೃತ್ವಾದಿ ಅಂದರೆ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾನೆ, ಅವನೇ ಮಾಡ್ತಾನೆ, ಮಾಡಿಸ್ತಾನೆ ಎಂಬತಕ್ಕಂಥ ಗುಣಗಳನ್ನು ತಿಳಿದು ಅದಕ್ಕನುಸಾರವಾಗಿ ಸರ್ವಯಜ್ಞ ಫಲ ಭೋಕ್ತೃತ್ವಾದಿ ಗುಣಗಳನ್ನು, ಸರ್ವಯಜ್ಞಗಳ ಫಲವನ್ನು ಭಗವಂತನೇ ಮಾಡ್ತಾನೆ, ತಿಳಿತಾನೆ, ಅವನೇ ಉಣ್ತಾನೆ ಎಂಬುದನ್ನು ಗುರುಗಳಿಂದ ತಿಳಿತಾರೆ. ಇವರಿಗೆ ದೇವತೆಗಳಂತೆ ಪ್ರತಿಭೆಯಿಂದ ವೇದಾರ್ಥವನ್ನು ತಿಳಿಲಿಕ್ಕೆ ಇವರಿಗೆ ಆಗೋದಿಲ್ಲ. ಯಜ್ಞಾದಿ ಕರ್ಮಗಳನ್ನು ಮಾಡಿ ಇವರೇನು ಮಾಡ್ತಾರೆ, ತಮ್ಮ ದೇಹದಲ್ಲಿ, ಇಂದ್ರಿಯಗಳಲ್ಲಿ, ಅಂತಃಕರಣಗಳನ್ನು, ಇದು 3 ಪ್ರತಿಮೆಯನ್ನಾಗಿ ಮಾಡ್ಕೊಳ್ತಾರೆ. ಅಂದ್ರೆ ಇಂದ್ರಿಯಗಳಲ್ಲಿ ದೇವರನ್ನ ಕಾಣ್ತಾರೆ, ದೇಹದಲ್ಲಿ ದೇವರನ್ನ ಕಾಣ್ತಾರೆ, ಅಂತಃಕರಣದಲ್ಲಿ ದೇವರನ್ನ, ಅದನ್ನೆಲ್ಲವನ್ನ ಪ್ರತಿಮೆ ಮಾಡಿಕೊಂಡು ಅಲ್ಲಿ ಬಿಂಬೋಪಾಸನೆಯನ್ನು ಮಾಡಿ ಭಗವಂತರನ್ನ ಕಾಣತಕ್ಕಂಥವರಾಗುತ್ತಾರೆ. ಇವರು ಕರ್ಮಯೋಗಿಗಳು ಅಂತ ಇವರಿಗೆ ಹೆಸರು. ಇವರು ಪ್ರವೃತ್ತ ಕರ್ಮವನ್ನು ಬಿಡ್ತಾರೆ. ಸ್ಥೂಲ ಕರ್ಮವ ತೊರೆದು ಗುರುಗಳು ಬೇಳಿದರ್ಥವ ತಿಳಿದು. ಸ್ಥೂಲ ಕರ್ಮ ಅಂತಂದ್ರೆ ಮೇಲ್ನೋಟಕ್ಕೆ ಅನೇಕ ಕರ್ಮಗಳಿರ್ತಾವೆ, 108 ಕರ್ಮಗಳು ಹೇಳ್ತಾರೆ, ಆ ಕರ್ಮ ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಅವು ಜ್ಞಾನಪೂರ್ವಕವಾಗಿರೋದಿಲ್ಲ. ಪ್ರವೃತ್ತಿ ಕರ್ಮವನ್ನು ಹೇಳ್ತಾ ಇದ್ದಾರೆ. ಪ್ರವೃತ್ತಿ ಕರ್ಮವನ್ನ ಬಿಟ್ಟು ನಿವೃತ್ತಿ ಕರ್ಮವನ್ನ ಮಾಡ್ತಾ ಗುರುಗಳು ಬೇಳಿದರ್ಥವನ್ನ ತಿಳ್ಕೊಂಡು ತತ್ತತ್ ಕಾಲ ಧರ್ಮಗಳನ್ನ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಪರಮಾತ್ಮನೇ ಎಲ್ಲವನ್ನ ಕರ್ಮಕರ್ತ, ಕಾರಯಿತ್ರ ಎಂಬುದಾಗಿ ತಿಳಿದು ಸರ್ವಯಜ್ಞ ಫಲ ಭೋಗಗಳನ್ನು ಪರಮಾತ್ಮನಿಗೆ ಅರ್ಪಣೆಯನ್ನ ಗುರುಗಳಿಂದ ತಿಳಿದು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಹಾಗಾಗಿ 7 ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ನೇಮ ಉಳ್ಳದು ತಾಳಿನರ ದೇಹವನು ಬ್ರಾಹ್ಮಣ ಕುಲದಲ್ಲುದ್ಭವಿಸಿ. ಸ್ಥೂಲ ಕರ್ಮವ ತೊರೆದು ಗುರುಗಳು ಹೇಳಿದರ್ಥವ ತಿಳಿದು ತತ್ತತ್ ಕಾಲ ಧರ್ಮ ಸಮರ್ಪಿಸುವರು ಕರ್ಮಯೋಗಿಗಳು. ಇವರು ಕರ್ಮಯೋಗಿಗಳು ಅಂತ ಇವರ ಜನ್ಮವನ್ನು ಹೇಳ್ತಾ ಮುಂದೆ 5, 6, 7 ಏಕಾನ್ವಯ ಅಂತಾರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ. 3 ಪದ್ಯಕ್ಕೆ ಒಂದೇ ರೀತಿಯ ಅನ್ವಯ, 3 ಪದ್ಯವನ್ನು ಸೇರಿಸೇ ಓದಬೇಕು. ನಾನು 3 ಪದ್ಯವನ್ನು ಸೇರಿಸೇ ಓದ್ಲಿಕ್ಕೆ ಹೋಗೋದಿಲ್ಲ. ಒಂದೊಂದು ಪದ್ಯಗಳನ್ನ ನೋಡ್ರಿ. 5ನೇ ಪದ್ಯದ ಕೊನೆಯಲ್ಲಿ ಹರಿಗರ್ಪಿಸಿದ ನಂತರದಿ ಗೈದ ತರುವಾಯ ನೋಡಿ ಸುಖಿಸುವರು ಅಂತ, ಇದನ್ನ 5ನೇ ಪದ್ಯ ಹರಿಗರ್ಪಿಸಿದ ನಂತರದಿ ಅಂತ ಕೊನೆ ಆಗತ್ತೆ. 6ನೇ ಪದ್ಯ ಉಪಾಸನೆ ಗೈದ ತರುವಾಯ ಅಂತ ನಂತರ ಅಂತ ಬಳಿಕ ಅಂತ ಆಗತ್ತೆ. ನೋಡಿ ಸ್ವದೇಹದಿ ನೋಡಿ ಸುಖಿಸುವರು ಅಂತ ಫುಲ್ ಸ್ಟಾಪ್. ಇದು 3 ಒಂದಕ್ಕೆ ಅನ್ವಯವಾಗತ್ತೆ. ಈ ಕರ್ಮಯೋಗಿಗಳ ಸಾಧನೆ ಏನು ಎಂಬುದನ್ನ ದಾಸರಾಯರು ನಮಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಕಾಶ ಸಂಹಿತ, ವಿಷ್ಣು ರಹಸ್ಯ ಇವೇ ಮೊದಲಾದವುಗಳಲ್ಲಿ ಬಂದ ವಿಶೇಷವಾದ ವಿಚಾರವನ್ನ ಜಗನ್ನಾಥ ದಾಸರು ಹೇಳ್ತಾ ಇದ್ದಾರೆ. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯೋಳು ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವನೈದಿ ಸರ್ವೋತ್ತಮನು ಹರಿಯೆಂಬ
ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮಾನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದಿ 10 ಜನ್ಮಗಳಲ್ಲಿ ಅಂತ ಮುಂದಕ್ಕೆ ಹೋಗುತ್ತದೆ. ಇವರು ಕರ್ಮಯೋಗಿಗಳೇನಿದ್ದಾರೆ ಅವರ ಸಾಧನೆಯನ್ನು ಹೇಳ್ತಾ ಇದ್ದಾರೆ. ಹೀನ ಕರ್ಮಗಳಿಂದ ಬಹಳ ವಿಧವಾದ ನೀಚವಾದ ಕರ್ಮಗಳನ್ನು ಪಾಪಕರ್ಮಗಳನ್ನು ಮಾಡಿ ನಾನಾ ಯೋನಿಯೊಳು ಸಂಚರಿಸಿ ಬಹುವಿಧ ನಾನಾ ವಿಧವಾದ ಯೋನಿಯಲ್ಲಿ ಸಂಚಾರ ಮಾಡಿ, ಅಂದ್ರೆ ನಾಯಿ, ನರಿ, ಹಂದಿ, ಕತ್ತೆ, ಪಶು, ಪ್ರಾಣಿ ಅನೇಕ ಯೋನಿಗಳಲ್ಲಿ ಹೀನ ಯೋನಿಯಲ್ಲಿ ಬಹುವಿಧ ಯೋನಿಯಲ್ಲಿ ಸಂಚಾರ ಮಾಡ್ತಾರೆ. ಯಾವ ಯೋನಿ ಆಚಾರ್ಯ ಅಂತ ಮತ್ತೆ ಕೇಳಬೇಡ್ರಿ. ಬಹುವಿಧ ಯೋನಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಪ್ರಾಂತಕ್ಕೆ ಕೊನೆಗೆ ಅವರೇನು ಮಾಡ್ತಾರೆ, ತೃಣಾದಿ ಜೀವರೆಲ್ಲರೂ ಕೂಡ ಮನುಷ್ಯ ಜನ್ಮವನ್ನು ಹೊಂದುತ್ತಾರೆ. ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವನ್ನು ಐದಿ ಮನುಷ್ಯ ಜನ್ಮವನ್ನು ಹೊಂದಿ ಅಲ್ಲೇನು ಮಾಡ್ತಾರೆ, ಸರ್ವೋತ್ತಮನು ಹರಿಯೆಂಬ ಜ್ಞಾನ ಭಕ್ತಿಗಳಿಂದ ಪರಮಾತ್ಮ ಸರ್ವೋತ್ತಮ ಎಂಬುದನ್ನು ಜ್ಞಾನ ಭಕ್ತಿಗಳಿಂದ ತಿಳಿಯುತ್ತಾರೆ. ಸುಮ್ಮನೆ ಮಧ್ವನವಮಿಗೆ ಹೋಗಿದ್ದ ದಿವಸ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಕೂತ್ಕೊಂಡು ಬರೋದಿಲ್ಲ. ಸರ್ವೋತ್ತಮನು ಹರಿ ಎಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ತಿಳ್ಕೋತಾರೆ. ತಿಳ್ಕೊಂಡು ಅದನ್ನ ಭಕ್ತಿಗಳಿಂದ ವೇದೋಕ್ತಾನುಸಾರ 1000 ಜನ್ಮಕ್ಕೆ ಕಡಿಮೆ ಇಲ್ಲದೆ ಕರ್ಮವನ್ನು ಮಾಡುತ್ತಾರೆ. ವೇದೋಕ್ತಾನುಸಾರ ತಿಳ್ಕೊಂಡು ಸಹಸ್ರ ಜನ್ಮಾನ್ಯೂನ ಕರ್ಮವ ಮಾಡಿ ಕಡಿಮೆ ಇಲ್ಲದೆ 100 ಜನ್ಮ 1000 ಜನ್ಮ ಕಡಿಮೆ ಇಲ್ಲದೆ ಕರ್ಮವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಇಲ್ಲಿಂದ ಪ್ರಾರಂಭ ನೋಡ್ರಿ. ಇವರು ಅನೇಕ ಜನ್ಮಗಳನ್ನು ಪಡೀತಾರೆ. ಎಷ್ಟು ಅಂತ ಗೊತ್ತಿಲ್ಲ. ಬಹುವಿಧ ಯೋನಿಗಳು ಸಂಚರಿಸಿ ನಾನಾ ವಿಧವಾದ ಯೋನಿಗಳಲ್ಲಿ ಸಂಚಾರವನ್ನು ಮಾಡಿ ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದು ಸರ್ವೋತ್ತಮ ಹರಿ ಎಂಬತಕ್ಕಂತಹ ಜ್ಞಾನವನ್ನ ವೇದಗಳಿಂದ ವೇದೋಕ್ತಾನುಸಾರವಾಗಿ ತಿಳಿದು ಜ್ಞಾನ ಭಕ್ತಿಗಳಿಂದ 1000 ಜನ್ಮಕ್ಕೆ ಕಡಿಮೆ ಇಲ್ಲದೆ ಕರ್ಮವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಕರ್ಮಯೋಗಿಗಳು ಇವರಿಗೆ 1000 ಜನ್ಮ ಬರುತ್ತೆ. ಕೊನೆ ಅದಕ್ಕಿಂತ ಮೊದಲು ಎಷ್ಟೋ ಜನ್ಮ ಆಗೋಗಿರುತ್ತೆ. ಆ 1000 ಜನ್ಮ ಬರೋದಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಜನ್ಮಗಳನ್ನ ಇವರು ತಳೆದು ಬಿಟ್ಟಿರ್ತಾರೆ. ತಾಳಿ ಕೊನೆಗೆ ತಾವೇನು ಮಾಡ್ತಾರೆ, ಒಂದು 1000 ಜನ್ಮವನ್ನ ಮೊದಲು ಮತ್ತೆ ಪಡೀತಾರೆ. ಮಾಡಿ ಕರ್ಮವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಣೆಯನ್ನ ತಾವು ಮಾಡ್ತಕ್ಕಂಥವರಾಗುತ್ತಾರೆ. ಅದಾದ ನಂತರದಲ್ಲಿ ಮತ್ತೇನಾಗತ್ತೆ ಅಂದ್ರೆ ಕರ್ಮಯೋಗಿಗಳ ವಿಶೇಷ ಸಾಧನೆ. ಇದು ಸಾಮಾನ್ಯ ಸಾಧನೆ ಆಯ್ತು. 1000 ಜನ್ಮದಲ್ಲಿ ವಿಶೇಷ ಸಾಧನೆ ಏನು ಮಾಡ್ತಾರೆ ಅಂದ್ರೆ 10 ಜನ್ಮಗಳಲ್ಲಿ ಹರಿ ಸರ್ವೋತ್ತಮ ಸುರಾಸುರ ಗಣಾರ್ಚಿತ ಚಿತ್ರಕರ್ಮ ವಿಶೋಕ ಅನಂತಾನಂತ ರೂಪಾತ್ಮ ಸತ್ಯ ಸತ್ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿ ಲಯ ಕಾರಣ ಜರಾ ಮೃತ್ಯುವರ್ಜಿತನೆಂದುಪಾಸನೆ ಗೈದ ತರುವಾಯ. ಮತ್ತು ಇವ್ರೇನ್ ಮಾಡ್ತಾರೆ, ಪದಚ್ಛೇದ ಅರ್ಥ ಆಗ್ಬೋದು. 10 ಜನ್ಮಗಳಲ್ಲಿ ಹರಿ ಸರ್ವೋತ್ತಮನು ಸುರಾಸುರ ಗಣಾರ್ಚಿತ ಸುರ ಅಸುರ ಗಣಾರ್ಚಿತ ಚಿತ್ರಕರ್ಮ ವಿಶೋಕ ಅನಂತ 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 ರೂಪಾತ್ಮ ಸತ್ಯ ಸತ್ಸಂಕಲ್ಪ ಜಗತ್ ಉತ್ಪತ್ತಿ ಸ್ಥಿತಿ ಲಯ ಕಾರಣ ಜರಾ ಮೃತ್ಯು ವರ್ಜಿತನೆಂದು ಉಪಾಸನೆ ಗೈದ ತರುವಾಯ 3 ಜನ್ಮಗಳಲ್ಲಿ ಮುಂದಿನ ಪದ್ಯಕ್ಕೆ ಅನ್ವಯ. ಈಗ ಇವರ 1000 ಜನ್ಮ ಆದ ಮೇಲೆ 10 ಜನ್ಮಗಳಲ್ಲಿ ಈ ಕರ್ಮಯೋಗಿಗಳಿಗೆ ಮುಂದೆ ಇನ್ನು 10 ಜನ್ಮ ಬರುತ್ತೆ. 10 ಜನ್ಮಗಳಲ್ಲಿ ಏನಂತ ಉಪಾಸನೆ ಮಾಡ್ತಾರೆ, ಪರಮಾತ್ಮ ಸರ್ವೋತ್ತಮ ಸುರಾಸುರ ಗಣಗಳಿಂದ ಪೂಜಿತನಾಗಿದ್ದಾನೆ. ಪರಮಾತ್ಮ ಚಿತ್ರಕರ್ಮ ಅಂದ್ರೆ ಪರಮಾತ್ಮ ಉತ್ಪತ್ತಿ ಸ್ಥಿತಿಲಿಯಾದ ಅದ್ಭುತ ಕರ್ಮಗಳನ್ನು ಮಾಡುತ್ತಾನೆ, ಅದು ಅವನಿಗೆ ಪ್ರಿಯ, ಕರ್ಮ ಪ್ರಿಯ ಎಂಬುದಾಗಿ ತಿಳಿದು ವಿಶೋಕ ಪರಮಾತ್ಮ ಶೋಕರಹಿತನಾಗಿದ್ದಾನೆ. ಅನಂತ ಅನಂತ ರೂಪಾತ್ಮ ಅನಂತಾನಂತ ಇನ್ಫಿನಿಟಿ ಪರಮಾತ್ಮನ ರೂಪಗಳಿಗೆ ಅನಂತಾನಂತ ರೂಪಾತ್ಮಕನಾಗಿದ್ದಾನೆ. ಈತ ಏನಾಗಿದ್ದಾನೆ, ಸತ್ಯ ಸಂಕಲ್ಪ, ತಾನು ಏನ್ ಹೇಳ್ತಾನೆ ಅದನ್ನು ನಡೆಸೇ ತೀರ್ತಾನೆ. ಸತ್ಯ ಸಂಕಲ್ಪ ಜೊತೆಗೆ ಏನ್ ಮಾಡ್ತಾನ ಅವನು, ಜಗದುತ್ಪತ್ತಿ ಸ್ಥಿತಿಲಯ ಪರಮಾತ್ಮ ಕಾರಣ, ಜಗತ್ತಿನ ಉತ್ಪತ್ತಿಗೆ ಸ್ಥಿತಿಗೆ ಲಯವನ್ನ ಕೊನೆ ಕಾರಣನಾಗಿದ್ದಾನೆ ಪರಮಾತ್ಮ. ಇವನು ಮತ್ತೆಂಥವನಾಗಿದ್ದಾನೆ, ಜರಾಮೃತ್ಯು ವರ್ಜಿತ, ಪರಮಾತ್ಮನಿಗೆ ಮುಪ್ಪಿಲ್ಲ ಮೃತ್ಯು ಇಲ್ಲ ಎಂಬುದಾಗಿ ತಿಳಿದು ಉಪಾಸನೆಯನ್ನು ಮಾಡುತ್ತಾರೆ. ಕರ್ಮ ಕಡಿಮೆ ಜ್ಞಾನ ಹೆಚ್ಚು. ಯಾವಾಗ 10 ಜನ್ಮಗಳಲ್ಲಿ. 1000 ಜನ್ಮಗಳಲ್ಲಿ ಕರ್ಮ ಹೆಚ್ಚು, ಅಲ್ಲಿ ಜ್ಞಾನ ಕಡಿಮೆ.
ಜ್ಞಾನಭಕ್ತಿಗಳಿಂದ ವೇದೋಕ್ತಾನುಸಾರ ತಾವು ಮಾಡ್ತಾರೆ. 5ನೇ ಪದ್ಯದಲ್ಲಿ ಹೇಳುವಾಗ ಕರ್ಮ ಹೆಚ್ಚಲ್ಲಿ, ಇಲ್ಲಿ ಕರ್ಮ ಕಡಿಮೆ. 10 ಜನ್ಮಗಳಲ್ಲಿ ಕರ್ಮ ಕಡಿಮೆ, ಜ್ಞಾನ ಹೆಚ್ಚು. ಜ್ಞಾನ ಹೆಚ್ಚು ಜ್ಞಾನಯೋಗಿಗಳಲ್ಲ, ಕರ್ಮ ಹೆಚ್ಚು ಕರ್ಮಯೋಗಿಗಳಲ್ಲ. ಕರ್ಮಯೋಗಿಗಳಿಗೆ ಕೇವಲ ಕರ್ಮ, ಜ್ಞಾನಯೋಗಿಗಳಿಗೆ ಕೇವಲ ಜ್ಞಾನ, ಭಕ್ತಿಯೋಗಿಗಳಿಗೆ ಕೇವಲ ಭಕ್ತಿ ಅಂತಿಲ್ಲ. ಭಕ್ತಿ ಪ್ರಚುರರು, ಜ್ಞಾನ ಪ್ರಚುರರು, ಕರ್ಮ ಪ್ರಚುರರು. ಕರ್ಮ ಮಾಡ್ತಾರೆ, ಮಾಡಲೇಬೇಕು. ಕರ್ಮವನ್ನು ಬಿಡೋ ಹಾಗೆ ಇಲ್ಲ. ನಾವು ಹರಿಕಥಾಂಸಾರ ಓದ್ಬಿಟ್ಟಿದ್ದೀವಿ, ಶಾಸ್ತ್ರ ಓದ್ಬಿಟ್ಟಿದ್ದೇವೆ, ನಾವು ಪ್ರವಚನ ಮಾಡ್ತೇವೆ, ಪ್ರವಚನ ಕೇಳ್ತೇವೆ, ನಮಗೆ ಕರ್ಮ ಬೇಕಾಗಿಲ್ಲ ಅನ್ನೋ ಹಾಗಿಲ್ಲ. ಕರ್ಮಗಳನ್ನ ಎಲ್ಲರೂ ಮಾಡಬೇಕು, ಅಪರೋಕ್ಷ ಜ್ಞಾನಿಯೂ ಮಾಡಲೇಬೇಕು. ಹೀಗಾಗಿ ಇವರು ಅಪರೋಕ್ಷ ಪ್ರಾಪ್ತಿ ಯಾವಾಗತ್ತೆ ಅಂದ್ರೆ ಹೀಗೆ 1010 ಜನ್ಮ ಆಯ್ತು. 1010 ಜನ್ಮ ಆದ್ಮೇಲೆ ಕೊನೆಗೆ 3 ಜನ್ಮ ಬರುತ್ತೆ. ಇನ್ನೊಂದು ಆ 3 ಜನ್ಮಗಳಲ್ಲಿ ಆಗ ಅವ್ರೇನ್ ಮಾಡ್ತಾರೆ ಅಂದ್ರೆ 3 ಜನ್ಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿಗ ಸ್ನೇಹಕ್ಕಿಂತಧಿಕ ಮಾರಮಣನಲ್ಲಿ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನುಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. ಕೊನೆಯ 3 ಜನ್ಮದಲ್ಲಿ ಅಪರೋಕ್ಷ ಪ್ರಾಪ್ತಿಯಾಗತ್ತೆ. ಇವರಿಗೆ ಭಕ್ತಿ ಹೆಚ್ಚಾಗಿರುತ್ತೆ. ಒಟ್ಟು 1013 ಜನ್ಮ 13 ಜನ್ಮ ಆಗತ್ತೆ ಇವರಿಗೆ. ಲೆಕ್ಕ ಬರೋದು, ಲೆಕ್ಕ ಇಲ್ಲದೆ ಅನೇಕ ಯೋನಿಗಳಲ್ಲಿ ಹೋಗಿರ್ತಾರೆ. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ, ಅದೆಷ್ಟು ಅಂತ ಲೆಕ್ಕ ಇಲ್ಲ, ಅದಲ್ಲೆಲ್ಲ ಸಂಚಾರವನ್ನು ಮಾಡಿಕೊಂಡು ಕೊನೆಗೆ 1000 ಜನ್ಮಗಳಲ್ಲಿ ಪರಮಾತ್ಮನಿಗೆ ಸರ್ವೋತ್ತಮ ಅಂತ ಜ್ಞಾನಭಕ್ತಿಗಳಿಂದ ತಿಳಿದು ವೇದೋಕ್ತಾನುಸಾರವಾಗಿ 1000 ಜನ್ಮ ಕಡಿಮೆ ಇಲ್ಲದೆ ಕರ್ಮವನ್ನು ಮಾಡುತ್ತಾರೆ. ವೇದೋಕ್ತಾನುಸಾರವಾದ ಕರ್ಮಗಳನ್ನು ಮಾಡುತ್ತಾರೆ. ಮಾಡಿದ ಮೇಲೆ 10 ಜನ್ಮಗಳಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡುತ್ತಾರೆ. ಜ್ಞಾನ ಹೆಚ್ಚಿರುತ್ತೆ, ಕರ್ಮ ಕಡಿಮೆ ಇರುತ್ತೆ. ತಾವು ಮಾಡ್ತಾರೆ, ಮಾಡಿ ತಾವು ಪರಮಾತ್ಮನನ್ನ ಹೀಗೆಲ್ಲ ತಿಳಿಯುತ್ತಾರೆ. ಮಾಡಿದ ಮೇಲೆ ಕೊನೆ 3 ಜನ್ಮಗಳಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಂತೆ 3 ಜನ್ಮಗಳಲ್ಲಿ 3 ಜನ್ಮಗಳು ಬರುತ್ತೆ ಇವರಿಗೆ. ಆ 3 ಜನ್ಮಗಳಲ್ಲಿ ಏನ್ ಮಾಡ್ತಾರೆ? 3 ಜನ್ಮಗಳಲ್ಲಿ ದೇಹ ಆಗಾರ, ದೇಹ ಅಂದ್ರೆ ನಮ್ಮ ಶರೀರ, ಆಗಾರ ಅಂದ್ರೆ ಮನೆ, ಪಶುಗಳಲ್ಲಿ ಅಂದ್ರೆ ಪ್ರಾಣಿಗಳಲ್ಲಿ, ದನ ಮೊದಲಾದ ಪ್ರಾಣಿಗಳಲ್ಲಿ, ಧನದಲ್ಲಿ ದುಡ್ಡಿನಲ್ಲಿ, ಪತ್ನಿಯಲ್ಲಿ ಹೆಂಡತಿಯಲ್ಲಿ, ಮಿತ್ರರಲ್ಲಿ, ಕುಮಾರ ಮಗನಲ್ಲಿ, ತಂದೆ ತಾಯಿಗಳಲ್ಲಿ ಇರುವ ಮಾಡುವ ಸ್ನೇಹಕ್ಕಿಂತ ಅಧಿಕವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನ ಬಿಡದೆ ಮಾಡ್ತಾರೆ ಈ ಜ್ಞಾನಿಗಳು. ಇವರೆಲ್ಲರ ಹಿಂದೆ ಹೇಳಿದ ಜನ್ಮಗಳನ್ನು ದಾಟಿ ಮಾರಮಣನಲ್ಲಿ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನುಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. ಈಗ ಇವರಿಗೆ ಅಪರೋಕ್ಷ ಜ್ಞಾನವಾಗತ್ತೆ. ತೃಣ, ಕೃಮಿ, ಲತಾ ಏನೇನು ಹೇಳಿದ್ದಾರೆ 7 ವಿಧ ಜೀವಗಳು ಅಂತ, ಅವರೆಲ್ಲರಿಗೂ ಸಹಿತ ಭಕ್ತಿ ಹೆಚ್ಚಾಗತ್ತೆ. ಕೊನೆಯ 3 ಜನ್ಮಗಳಲ್ಲಿ ಕರ್ಮಯೋಗಿಗಳಿಗೆ ಅಪರೋಕ್ಷ ಜ್ಞಾನವನ್ನು ಭಗವಂತ ಕೊಡ್ತಾನೆ. ನಾವೆಲ್ಲಿಂತ ನಾವೇ ಲೆಕ್ಕ ಹಾಕೋಬಾರದು. ನಾವು ಕರ್ಮಯೋಗಿಗಳ ಜ್ಞಾನಯೋಗಿಗಳ ಯಾವ ತಾರತಮ್ಯ ಎಲ್ಲಿದ್ದೀವಿ ಅಂತ ತಿಳ್ಕೋಬಾರದು. ಮಾನುಷೋತ್ತಮರಲ್ಲಿ ನಮ್ಮನ್ನ ಲೆಕ್ಕ ಮಾಡಿಕೊಳ್ಳಬಹುದು ಅಂತ ಕೆಲವು ಕಡೆ ಹೇಳಿದ್ದುಂಟು. ಮಾನುಷೋತ್ತಮರಲ್ಲಿ ಲೆಕ್ಕ ಮಾಡಿಕೊಳ್ಳಬಹುದು. ಮಾನುಷೋತ್ತಮರಲ್ಲೂ ಉತ್ತಮರು, ಮಧ್ಯಮರು, ಅಧಮರು ಅಂತ ಇದ್ದಾರೆ. ಎಲ್ಲ ಮಾನುಷೋತ್ತಮರಲ್ಲೂ ಕೂಡ ಅಲ್ಲೂ ಕೂಡ ತಾರತಮ್ಯ. ಉತ್ತಮ ಮಾನುಷೋತ್ತಮರು, ಮಧ್ಯಮ ಮಾನುಷೋತ್ತಮರು, ಅಧಮ ಮಾನುಷೋತ್ತಮರು ಅಂತ ಕೂಡ ಲೆಕ್ಕವನ್ನ ಮಾಡಿದ್ದಾರೆ. ಹೀಗೆ ನಿರಂಶಾಹ ಸತ್ಸಾಧನಾಯೋಚಿತ ಜನ್ಮ ಸಹಸ್ರತಃ ಜ್ಞಾನಂತು ದಶಭಿಪ್ರಾಪ್ಯ ಸದ್ಭಕ್ತಿಂ ತ್ರಿಭಿರಾಪ್ಯ ಚ ದೃಷ್ಟ್ವಾ ಹೃದಯಸ್ಥಂ ಮುಚ್ಯಂತೆ ಯತಸ್ಥೆ ಕರ್ಮಯೋಗಿನಃ. ಈ ನಿರಂಶರು ಅಂದ್ರೆ ಹೇಳಿದ್ದೀನಲ್ಲ, ಇವರು ಎಲ್ಲ ಕಡೆಯಲ್ಲಿ ದೇವರನ್ನ ನೋಡೋದಿಲ್ಲ. ಒಂದೇ ಕಡೆಯಲ್ಲಿ ಇರ್ತಾರೆ, ಒಂದೇ ಕಡೆ ದೇವರನ್ನ ನೋಡ್ತಾರೆ. ತಮ್ಮ ದೇಹದಲ್ಲಿ, ಇಂದ್ರಿಯಗಳಲ್ಲಿ ಹೀಗೆ ಪರಮಾತ್ಮನ ನೋಡಿ ಪರಮಾತ್ಮನಿಗೆ ಅನುಗ್ರಹವನ್ನ ಪಡೆಯುತ್ತಾರೆ ಇವರು. ಹೀಗೆ ದೇಹ, ಅಂತಃಕರಣ, ಇಂದ್ರಿಯ 3 ಕಡೆಯಲ್ಲಿ ಭಗವಂತನ ಉಪಾಸನೆಯನ್ನು ಮಾಡುತ್ತಾರೆ. ಇದು ಇವರು ನಿರಂಶ ಜೀವರು. ನಿರಂಶರು ಅಂದ್ರೆ ಸಾಮಾನ್ಯವಾಗಿ ಒಂದೇ ಕಡೆ ಇರೋದು. ಸಾಂಸರು ಅಂದ್ರೆ ಇವಾಗ ರಾಯರನ್ನ ಕರದಲ್ಲಿಗೆ ಬರುವ ಅಂತ ಹೇಳ್ತೀವಿ. ಸೂರ್ಯ ಕಣ್ಣಲ್ಲೂ ಇದ್ದಾನೆ, ಚಂದ್ರ ಇದ್ದಾನೆ, ಅಶ್ವಿನಿ ದೇವತೆಗಳು, ಅನಂತಾನಂತ ಜೀವರಾಶಿಗಳಲ್ಲಿ ಅನಂತಾನಂತ ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು ಅವರೆಲ್ಲ ಇರ್ತಕ್ಕಂಥವರಾಗುತ್ತಾರೆ. ಅವರು ಅದಕ್ಕೆ ಸಾಂಶರು. ನಾವು ನಿರಂಶರು. ನಾವು ಅಂದ್ರೆ ಈ ತೃಣಕೃತಿ, ಕುರ್ಮಿ, ಲತಾ, ಗುಲ್ಮ ಜೀವರೆಲ್ಲರೂ ಸಹಿತ ನಿರಂಶರಾಗಿದ್ದಾರೆ. ಇವರು ನಿರಂಶರಾದ ತೃಣಜೀವರು, ಮನುಷ್ಯೋತ್ತಮಾದಿ ಜೀವರು ಸಾಧನೆಗೆ ಯೋಗ್ಯವಾದ 1000 ಜನ್ಮಗಳನ್ನು ದಾಟಿ 10 ಜನ್ಮಗಳ ಕಾಲ ವಿಶೇಷ ಉಪಾಸನೆಯನ್ನು ಮಾಡಿ
ಪುನಃ 3 ಜನ್ಮಗಳಲ್ಲಿ ವಿಶೇಷ ಭಕ್ತಿಯನ್ನ ಸಂಪಾದನೆ ಮಾಡ್ತಲೇ ತಮ್ಮ ಹೃದಯದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೀತಾರಂತೆ. ಅದರಿಂದ ಇವರು ಕರ್ಮಯೋಗಿಗಳು ಅಂತ ಪ್ರಕಾಶ ಸಂಹಿತಾದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೀಗೆ ಕೆಳಗಿನ ಬಗ್ಗೆ ಕೆಳಗಿನ ಜೀವರು ಅಂದ್ರೆ ಆರೋಹಣ ಕ್ರಮದಲ್ಲಿ ಕೊನೆಯ ಜೀವರು, ತೃಣ ಅಂದ್ರೆ ಅಲ್ಪರು ಅಂತ ಅರ್ಥ. ಅಲ್ಪ ಜೀವರು ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾರೆ ಎಂಬುದನ್ನ 4 ಪದ್ಯಗಳಲ್ಲಿ ಆಚಾರ್ಯರು ನಮ್ಮ ಜಗನ್ನಾಥದಾಸರು 3, 4, 5, 6, 7 ಪದ್ಯಗಳಲ್ಲಿ 7 ವಿಧ ಜೀವರ ಸಾಧನೆಯನ್ನ ನಿರೂಪಣೆಯನ್ನ ಮಾಡಿದ್ದಾರೆ. ಇದಾದ ಮೇಲೆ ಜ್ಞಾನಯೋಗಿಗಳು, ವಿಜ್ಞಾನ ಯೋಗಿಗಳು ಯಾರು ಅಂತಂದ್ರೆ ಇಲ್ಲಿಂದ ಮನುಷ್ಯೋತ್ತಮರು, ನರಗಂಧರ್ವರೆಲ್ಲ ಆಯ್ತಲ್ಲ, ಅದಾದ ಮೇಲಿಗೆ ಬರಬೇಕು. ಅದರಿಂದ 8ನೇ ಪದ್ಯದಲ್ಲಿ ದೇವಗಾಯಕ ಜಾನ ಚಿರಪಿತೃ ದೇವರೆಲ್ಲರೂ ಜ್ಞಾನಯೋಗಿಗಳಾವ ಕಾಲಕ್ಕೂ ಪುಷ್ಕರ ಶನೈಶ್ಚರ ಉಷಾ ಸ್ವಾಹಾ ಸ್ವಾಹಾ ದೇವಿ ಬುಧ ಸನಕಾದಿಗಳು ಮೇಘಾವಳಿಪ ಪ್ರಚನ್ಯ ಸಾಂಶರು ಈ ಉಭಯ ಗಣದೊಳಗಿವರು ವಿಜ್ಞಾನ ಯೋಗಿಗಳು. ದೇವಗಾಯಕರು ಪದಚ್ಛೇದ ಹೇಳ್ತಾ ಇದ್ದೀನಿ. ದೇವಗಾಯಕ, ಅಜಾನಜರು, ಚಿರಪಿತೃಗಳು ದೇವರು, ಜ್ಞಾನಯೋಗಿಗಳು ಆವಕಾಲಕ್ಕೂ ಪುಷ್ಕರ ಶನೈಶ್ಚರ ಉಷಾ ಸ್ವಾಹಾದೇವಿ ಬುಧ ಸನಕಾದಿಗಳು ಮೇಘಾಭಿಮಾನಿ ಮೇಘಾವಳಿಪ ಪರ್ಜನ್ಯ ಸಾಂಶರು ಈ ಉಭಯ ಗಣದೊಳಗೆ ಇವರು ವಿಜ್ಞಾನ ಯೋಗಿಗಳು. ದೇವಗಂಧರ್ವರು, ಅಜಾನಜರು ಮತ್ತು ಚಿರಪಿತೃಗಳು ಇವರು ದೇವರೇ. ಸೋಮಪಾನಾರ್ಹರಾದ 3 ಜನ ಪಿತೃಗಳು, ಕರ್ಮಜ ಕಕ್ಷೆಯಲ್ಲಿ ಬರತಕ್ಕಂಥ 7 ಜನ ಪಿತೃಗಳು, ಅಜಾನಜರಲ್ಲಿ ಸೇರಿರ್ತಕ್ಕಂಥ 100 ಪಿತೃಗಳು, ಪಿತೃದೇವತೆಗಳು ಅಂತ ಇಷ್ಟೂ ದೇವರನ್ನ ಕರೆಸ್ತಾರೆ. ಚಿರ ಎನ್ನುವ ಲೋಕದಲ್ಲಿರುವುದರಿಂದ ಅವರಿಗೆ ಚಿರಪಿತೃಗಳು ಅಂತ ಅವರಿಗೆ ಹೆಸರು. ಇದನ್ನು ನಾವು ಬೃಹತ್ ತಾರತಮ್ಯ ಸಂಧಿಯಲ್ಲಿ ಕೇಳಿದ್ದೇವೆ. ಅದರಿಂದ ಅವರ ವಂಶದಲ್ಲಿ ಬಂದವರು ಚಿರಪಿತೃಗಳು ದೇವರೇ ಆಗಿದ್ದಾರೆ. ಇವರೆಲ್ಲರೂ ಕೂಡ ಭಕ್ತಿಯೋಗಿಗಳಾದ ದೇವತೆಗಳಿಗಿಂತ ಬೇರೆ ಆದ್ದರಿಂದ ಜ್ಞಾನಯೋಗಿಗಳು ಅಂತ ಒಂದು ಗುಂಪು ಇವರು. ಪುಷ್ಕರ ಶನೈಶ್ಚರ ಉಷಾದೇವಿ ಸ್ವಾಹಾದೇವಿ ಬುಧ ಸನಕಾದಿ ಮುನಿಗಳು ಮತ್ತು ಮೇಘಾಭಿಮಾನಿ ಪರ್ಜನ್ಯ ಇವರದ್ದು ಇನ್ನೊಂದು ಗುಂಪು. ಈ 2 ಗುಂಪುಗಳಲ್ಲಿ ಮೊದಲನೇ ಗುಂಪು ಪ್ರತೀಕಾಲಂಬನರು, ಅಂತರ್ದರ್ಶಿಗಳು ಅಂತ ಇವ್ರ ಹೆಸರು. 2ನೇ ಗುಂಪು ವ್ಯಾಪ್ತದರ್ಶಿಗಳು. ಅಂದ್ರೆ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ 2 ಹೇಳ್ತಾರೆ. ಇವರು ಅಪ್ರತೀಕಾಲಂಬನರಾದ ವಿಶೇಷ ಜ್ಞಾನಯೋಗಿಗಳಾದ್ದರಿಂದ ಇವರನ್ನು ವಿಜ್ಞಾನ ಯೋಗಿಗಳು ಅಂತ ಕರೆಸ್ತಾರೆ ಅಂತ ಸಾಂಶರು ಆಗಿದ್ದಾರೆ ಎಂಬುದನ್ನ ಈ ಒಂದು ಪದ್ಯದಲ್ಲಿ 2 ಬಗ್ಗೆ ಹೇಳ್ತಾರೆ. ಮೇಘಾಭಿಮಾನಿ ಪರ್ಜನ್ಯನ ತನಕ ಒಂದು ಗುಂಪು, ಅದಾದ ಮೇಲೆ ಇನ್ನೊಂದು ಗುಂಪು ಬರುತ್ತೆ. ಆ ಗುಂಪುಗಳಲ್ಲಿ ಬರತಕ್ಕಂತಹ ಮಿಕ್ಕವರು ಸಾಂಶರು ಇವರೆಲ್ಲ ಆಗಿದ್ದಾರೆ. ಇವರೆಲ್ಲರೂ ಕೂಡ ವಿಜ್ಞಾನ ಯೋಗಿಗಳು ಅಂತ ಅನಿಸಿದ್ದಾರೆ. ಇಲ್ಲೊಂದು ವಿಚಾರವನ್ನ ತಿಳಿಯಬೇಕು. ಸನಕಾದ್ಯ ಜ್ಞಾನಯೋಗಾ ಭಕ್ತಿಯೋಗಾಸ್ತು ದೇವತಾ ಮಾನುಷಾಹ ಕರ್ಮಯೋಗಾಶ್ಚ ತ್ರಿಧೈತೆ ಯೋಗಿನ ಸ್ಮೃತ ಅಂತ 11ನೇ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಆಚಾರ ಅಂತಾರೆ. ಸನಕಾದಿಗಳು ಜ್ಞಾನಯೋಗಿಗಳು, ದೇವತೆಗಳು ಭಕ್ತಿಯೋಗಿಗಳು, ಮನುಷ್ಯರು ಕರ್ಮಯೋಗಿಗಳು. ಅಂದ ಮಾತ್ರಕ್ಕೆ ಎಲ್ಲರಿಗೂ ಎಲ್ಲ ಯೋಗಿಗಳು ಅಪರೋಕ್ಷಕ್ಕೆ ಸಾಧನವಾಗಿರಬೇಕು. ಆದರೂ ಒಬ್ಬೊಬ್ಬರಲ್ಲಿ ಅವರವರಿಗೆ ಇರಬೇಕಾಗಿರತಕ್ಕಂಥ 3 ಯೋಗದಲ್ಲಿ ಒಂದೊಂದು ವಿಶೇಷವಾಗಿ, ಕರ್ಮ ವಿಶೇಷವಾಗಿ, ಜ್ಞಾನ ವಿಶೇಷವಾಗಿ, ಭಕ್ತಿ ವಿಶೇಷವಾಗಿ ವ್ಯವಹಾರ ಇದೆ. ಆದ್ರಿಂದ ಇದೆ 3 ಯೋಗಗಳು ದೇವತೆಗಳಲ್ಲಿ ಮನುಷ್ಯರಿಗಿಂತ ಋಷಿಗಳಿಗಿಂತ ಹೆಚ್ಚೇ ಇರುತ್ತೆ. 3 ಯೋಗಗಳು ಕೂಡ ದೇವತೆಗಳಲ್ಲಿ ಬಹಳ ಹೆಚ್ಚಾಗೇ ಇರುತ್ತೆ. ಆದರೂ ಅವುಗಳಲ್ಲಿ ಭಕ್ತಿ ಅವರ ಜ್ಞಾನ ಕರ್ಮಗಳಿಗಿಂತ ಹೆಚ್ಚು. ಅದರಿಂದ ಅವರನ್ನ ಭಕ್ತಿಯೋಗಿಗಳು ಅಂತ ಕರೀತಾರೆ. ಋಷಿಗಳಲ್ಲಿ ಅವರ ಜ್ಞಾನವೇ ಅವರ ಭಕ್ತಿ ಕರ್ಮಗಳಿಗಿಂತ ಹೆಚ್ಚು. ಆದ್ದರಿಂದ ಅವರು ಜ್ಞಾನಯೋಗಿಗಳು. ಕರ್ಮಯೋಗಿಗಳಲ್ಲೂ ಕೂಡ ಜ್ಞಾನ ಭಕ್ತಿ ಕರ್ಮಗಳು 3 ಇದೆ. 3 ಕಡಿಮೆಯೇ ಯಾರಿಗೆ? ಕರ್ಮಯೋಗಿಗಳಿಗೆ. 7 ವಿಧ ಜೀವಗಳಲ್ಲಿ. ಆದರೂ ಅವರಿಗೆ ಕರ್ಮಯೋಗಿ, ಕರ್ಮ ಅತ್ಯಂತ ಅವಶ್ಯಕವಾಗಿದೆ. ಮಾಡದೇ ಇದ್ದರೆ ಅನಿಷ್ಟ ಇರುತ್ತೆ, ಕರ್ಮವನ್ನು ಮಾಡಲೇಬೇಕು. ಆದ್ರಿಂದ ಅವರನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೈರ್ಗುಣ ವಿಷ್ಣೋ ಜ್ಞೇಯಾಸ್ತೆ ಕರ್ಮಯೋಗಿನಃ ಅನ್ನುವ ಪ್ರಕಾಶ ಭಾಗವತ ತಾತ್ಪರ್ಯ ನಿರ್ಣಯದ ವಾಕ್ಯವನ್ನ ಆಚಾರ್ಯರು ನಮ್ಮ ಜಗನ್ನಾಥದಾಸರು ಉದಾಹರಿಸಿದ್ದಾರೆ. ಕರ್ಮವೇ ತಮಗೆ ಮುಖ್ಯವಾಗಿ ವೇದಗಳಲ್ಲಿ ಪ್ರತಿಪಾದ್ಯ ಅಂತ ತಿಳಿದು, ಕರ್ಮದಿಂದಲೇ ಪರಮಾತ್ಮ ಆರಾಧ್ಯನಾಗಿದ್ದಾನೆಂಬುದಾಗಿ ತಿಳಿದು, ಅದಕ್ಕನುಸಾರವಾಗಿ ಹರಿ ಸರ್ವಕರ್ಮಕರ್ತ ಫಲಭೋಕ್ತ ಸ್ವತಂತ್ರ ಎಂಬುದಾಗಿ ತಿಳಿದು ವೇದಗಳು ಹೇಳ್ತಾವೆ ಅಂತ ಅಂದುಕೊಳ್ಳುತ್ತಾರೆ ಕರ್ಮಯೋಗಿಗಳು. ಹಾಗೆ ಉಪಾಸನೆಯನ್ನು ಮಾಡುತ್ತಾರೆ. ಅಂಗಾನುಸಾರಿ ವೇದಾರ್ಥಂ ಜ್ಞಾತ್ವಾ ತದನುಸಾರತಃ ಭಗವದ್ಗುಣ ಏರ್ನೀಯಂತೆ
ತೇ ಪ್ರೋಕ್ತಾ ಕರ್ಮಯೋಗಿನಃ. ಭಾಗವತ ತಾತ್ಪರ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಏನಂತ? ಇವರೆಂಥವರಾಗಿದ್ದಾರೆ? ಅಂಗಾನುಸಾರಿ ವೇದಾರ್ಥಂ. ಅಂಗಾನುಸಾರಿ ವೇದಾರ್ಥಂ, ವ್ಯಾಕರಣ, ನಿರುಕ್ತ, ಛಂದಸ್ಸು ಇವೆಲ್ಲ ಏನಿದೆ ಇವುಗಳೆಲ್ಲದಕ್ಕೆ ಅನುಸಾರವಾಗಿ ವೇದಾರ್ಥವನ್ನು ತಿಳಿದು ವೇದಗಳಲ್ಲಿ ಈ ಗುಣ, ಇಲ್ಲಿ ಈ ಗುಣ ಪ್ರತಿಪಾದಿತವಾಗಿದೆ ಎಂತ ಭಗವಂತನ ಗುಣಗಳನ್ನು ಉಪಾಸನೆ ಮಾಡತಕ್ಕಂಥವರು ಜ್ಞಾನಯೋಗಿಗಳು. ಅಂಗಾನುಸಾರಿ ವೇದಾರ್ಥ ಜ್ಞಾನ ಇವರಿಗೆ ಅಪರೋಕ್ಷ ಸಾಧನ. ಯಾಕೆಂದ್ರೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ ಪರಮಸ್ನೇಹ ಸಂಯುಕ್ತ ಯಥಾರ್ಥ ಜ್ಞಾನತೋ ಭವೇತ್. ಪರಮಭಕ್ತಿಪೂರ್ವಕವಾದ ನಿರಂತರ ಶಾಸ್ತ್ರಾಧ್ಯಯನದಿಂದಲೂ ಭಗವದ್ ಅಪರೋಕ್ಷವಾಗತ್ತೆ ಅಂತ. ಅದರಿಂದ ದೇವಗಂಧರ್ವಮಾರಭ್ಯ ಆಜಾನಜಾಂತ ಸಮಸ್ತಶಃ ಪ್ರತೀಕಾಲಂಬನಾ ಸಾಂಶಾಃ ಕ್ರಮೋಚ್ಚ ಜ್ಞಾನಯೋಗಿನಃ ಅಪ್ರತೀಕಾಲಂಬನಾಶ್ಚ ಪ್ರಾಯೋ ವಿಜ್ಞಾನಯೋಗಿನಃ ಎಂಬುದಾಗಿ ಪಂಚರಾತ್ರದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ದೇವಗಂಧರ್ವರಿಂದ ಆರಂಭ ಮಾಡಿಕೊಂಡು ಆಜಾನಜರ ಪರ್ಯಂತ, ಆಜಾನಜರನ್ನು ಬಿಟ್ಟು ಎಲ್ಲ ಸಾಂಶರು ಪ್ರತೀಕಾಲಂಬನರಾಗಿದ್ದಾರೆ, ಜ್ಞಾನಯೋಗಿಗಳಾಗಿದ್ದಾರೆ. ಅಪ್ರತೀಕಾಲಂಬನರಾದ ಆಜಾನರಜಗಿಂತ ತೊಡಗಿ ಪುಷ್ಕರಾದಿ ಸನಕಾದಿ ಪರ್ಯಂತವಾಗಿ ಸಾಂಶರು ವಿಜ್ಞಾನಯೋಗಿಗಳಿಸ್ತಾರೆ. ವ್ಯಾಪ್ತೋಪಾಸನೆ ಮಾಡುವುದು ಅಪ್ರತೀಕರಲ್ಲಿ ವಿಶೇಷ. ಆದ್ದರಿಂದ ಇವರು ವಿಜ್ಞಾನಯೋಗಿಗಳು ಅಂತ ಅನಿಸ್ತಾರೆ ಎಂಬುದನ್ನ ಇವರ ಒಂದು ಬೇಸಿಕ್ ವಿಚಾರವನ್ನು ಹೇಳಿದ್ದಾರೆ ಜಗನ್ನಾಥದಾಸರು. ಯಾರದು? ಜ್ಞಾನಯೋಗಿಗಳು, ವಿಜ್ಞಾನಯೋಗಿಗಳು, ದೇವತೆಗಳಲ್ಲಿ ಬರತಕ್ಕಂಥ ದೇವಗಾಯಕ ಅಜಾನ ಚಿರಪಿತೃ ದೇವಗಳೆಲ್ಲರೂ ಜ್ಞಾನಯೋಗಿಗಳಾವ ಕಾಲಕ್ಕೂ ಪುಷ್ಕರ ಶನೈಶ್ಚರ ಸುಷಾ ಸ್ವಾಹ ದೇವಿ ಬುಧ ಸನಕಾದಿಗಳು ಮೇಘಾವಳಿ ಪ್ರಚನ್ಯ ಸಾಂಶರು ಈ ಉಭಯ ಗಣದೊಳಗೆ ಇವರು ವಿಜ್ಞಾನ ಯೋಗಿಗಳು. ಇವರೆಲ್ಲ ವಿಜ್ಞಾನ ಯೋಗಿಗಳು ಅಂತ ಕರೆಸ್ತಾರೆ. ಇವರ ಬಗ್ಗೆ ಹೇಳಿ ಇವರ ಸಾಧನೆ ಎಷ್ಟು ದಿವಸ, ಇವರು ಎಷ್ಟು ದಿವಸ ಸಾಧನೆ ಮಾಡ್ತಾರೆ ಎಂಬುದನ್ನ ಇವರ ಬಗ್ಗೆ ಮುಂದಿನ 9ನೇ ಪದ್ಯದಲ್ಲಿ ತಿಳಿಸ್ತಾರೆ. ಅದನ್ನು ಏನು ತಿಳಿಸ್ತಾರೆ ಎಂಬುದನ್ನ ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವಾಸುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ.